ಹಾಯ್ ಸ್ನೇಹಿತರೆ, ಇದು ಪಿ ಎಕ್ಸ್ ನೆಟ್ವರ್ಕ್ ಅಂತ. ಇದು ಹೊಸ ಕ್ರಿಪ್ಟೋ ಪ್ರಾಜೆಕ್ಟು. ಇದು ಸಪ್ಲೈ ಬಂದು 80 ಮಿಲಿಯನ್ ಓನ್ಲಿ. ಅಂದರೆ 80 ಮಿಲಿಯನ್ ಅಂದರೆ 80 ಕೋಟಿ ಕಾಯಿನು. ಕಡಿಮೆ ಇರೋ ಯುಟಿಲಿಟಿ ಇದು. ಇದರದ್ದೇ ಓನ್ ಬ್ಲಾಕ್ ಚೈನು, ಇದರದ್ದೇ ಓನ್ ವ್ಯಾಲೆಟು ಎಲ್ಲ ಇದೆ. ಹಾಗಾಗಿ ಇದನ್ನು ಮೈನಿಂಗ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ಒಂದು 10 ಕಾಯಿನ್ ಇದ್ದರೂ ಸಾಕು ನಿಮಗೆ. ಇವತ್ತು ಬಿಟ್ಕಾಯಿನ್ ಇಷ್ಟಿದೆ, 1 ಕೋಟಿ ಇದೆ, ಆ ರೀತಿ ಕಾಯಿನ್ ಇದು. ಹಾಗಾಗಿ ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಹಾಗೇ ನನ್ನ ಚಾನಲ್ನ ಕ್ರಿಪ್ಟೋ ವರ್ಲ್ಡ್ ಕನ್ನಡ ಅಂತ ಯೂಟ್ಯೂಬಲ್ಲಿರುತ್ತೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಬೇಕಾದರೆ ಜಾಯಿನ್ ಆಗಿ. ಪ್ರತಿಯೊಂದು ಮಾಹಿತಿ ನಿಮಗೆ ಅದರಲ್ಲಿ ನೀಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈಗ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಮೈನಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ರೆಫರಲ್ ಕೋಡ್ ಕೊಡ್ತೀನಿ, ಆ ರೆಫರಲ್ ಕೋಡ್ ಮುಖಾಂತರನೇ ಮಾಡ್ಕೋಬೇಕು. ನಿಮಗೆ ಆರ್ಟ್ಸ್ ರೇಟು ಜಾಸ್ತಿ ಬರುತ್ತೆ. ಹಾಗಾಗಿ ರೆಫರಲ್ ಕೋಡ್ ಕೊಡ್ತೀನಿ, ಅದ್ರ ಮುಖಾಂತರ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬನ್ನಿ. ಮೊದಲು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಸರ್ಚ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿ PX ನೆಟ್ವರ್ಕ್ ಅಂತ ಟೈಪ್ ಮಾಡಿ, ಅದು ಓಪನ್ ಆಗುತ್ತೆ. ನಂತರ ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಲೌ ಕೊಡಿ. ಅಲೌ ಕೊಟ್ಟ ನಂತರ ಈ ಥರ ಓಪನ್ ಆಗುತ್ತೆ. ಮಿನಿಟ್ಸ್ ಅಂತ ಇಲ್ಲಿ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೇಳುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮೇಲ್ ಐ ಡಿ ಕೊಡಿ. ಎಕ್ಸಾಂಪಲ್ಲು ಮೇಲ್ ಐ ಡಿ ಕೊಟ್ಟಿದ ನಂತರ ಇಲ್ಲಿ ಎಂಟರ್ ಕೋಡ್ ಅಂತ ಕೇಳುತ್ತೆ. ನಾನು ಎಂಟರ್ ಕೋಡ್ ಇದ್ರ ಮೇಲೆ ಹಾಕ್ತಾಯಿದ್ರಿ, ಅದನ್ನು ನೀವು ಅಪ್ಲೈ ಮಾಡಿ. FSUT4BO ಅಂತ ಕ್ಯಾಪಿಟಲ್ ಕೊಡಬೇಕು, ಮತ್ತು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಡ ನಂತರ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬಂದು ಈ ಥರ ಸಿಂಬಲ್ ತೋರಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಷ್ಟೇ ಮೈನಿಂಗ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಮುಂದಿನ ದಿನಗಳಲ್ಲಿ ಇದ್ರ ವೈಟ್ ಪೇಪರ್ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲರೂ ತಪ್ಪದೇ ಮೈನಿಂಗ್ ಮಾಡ್ಕೊಳ್ಳಿ. ಒಂದು 10 ಕಾಯಿನ್ ಇದ್ದರೂ ಸಾಕಿದ್ದು, ಒಳ್ಳೆ ಫ್ಯೂಚರ್ ಇದೆ ಇದಕ್ಕೆ. ಪ್ರಿಮಿನೆಕ್ಸ್ ಅಂತ ಸಪ್ಲೈ ಭಾರಿ ಕಡಿಮೆ. ಹಾಗಾಗಿ ಎಲ್ಲರೂ ಮೈನಿಂಗ್ ಮಾಡ್ಕೊಳ್ಳಿ, ಒಳ್ಳೆ ಅರ್ನಿಂಗ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ಪು ಲಿಂಕ್ ಕೊಡ್ತೀನಿ, ಅಲ್ಲಿ ಬಂದು ಎಲ್ಲರೂ ಜಾಯಿನ್ ಆಗಿ. ನೀವು ಡೈಲಿ 4 ಬಾರಿ 5 ಬಾರಿ 4 ಗಂಟೆಗೆ 1 ಗಂಟೆಗೆ ಮೈನಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. 24 ಗಂಟೆಗೆ ಒಂದು ಸರಿ. ಇವಾಗ 10 ಗಂಟೆಗೆ ಒಂದು ಸರಿ ಮಾಡಿದ್ರೆ ಬೆಳಗ್ಗೆ ನೆಕ್ಸ್ಟ್ ಡೇ 10 ಗಂಟೆಗೆ ಮೈನಿಂಗ್ ಮಾಡೋದು. ಇದೇನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಎಲ್ಲರೂ ಮೈನಿಂಗ್ ಮಾಡ್ಕೊಳ್ಳಿ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ರೆಫರಲ್ ಕೋಡ್ ಕೊಡ್ತೀನಿ, ಅದನ್ನು ಅಪ್ಲೈ ಮಾಡಿ, ಮತ್ತು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಮೈನಿಂಗ್ ಮಾಡ್ಕೊಳ್ಳಿ. ನಾನು ರೆಫರಲ್ ಕೋಡ್ ಕೊಟ್ಟಿದ್ದೆ, ಆ ರೆಫರಲ್ ಕೋಡ್ ಹಾಕಿ ನೀವು ಮೈನಿಂಗ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.